ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಮ್ಮ ಮನಸ್ಸಿನ ಒಂದು ರಹಸ್ಯದ ಬಗ್ಗೆ, ಅಂದ್ರೆ ನಮ್ಮ ಮನಸ್ಸಲ್ಲಿ ಆಗುವ ಒಂದು ಘಟನೆ ಅದು ಒಂಥರ ನಮಗೆ ರಹಸ್ಯವಾಗಿ ಇದುವರೆಗೂ ಕೂಡ ಗೋಚರ ಆಗ್ತಾ ಇದೆ. ಅದಕ್ಕೆ ಅದರ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ದೇಜಾವು ಅಂತ ಕರಿತೀವಿ. ದೇಜಾವು ಅಂತಂದ್ರೆ ಹಿಂದೆ ಯಾವಾಗ ನಡೆದಿತ್ತಲ್ಲ ಅಂತ ಮೀನಿಂಗ್. ಇದು ಏನು ದೇಜಾವು ಅಂತ ನೀವು ಇದನ್ನ ಬಹಳ ಹೆಸರು ಬೇರೆ ಕಡೆ ಕೇಳಿರಬಹುದು. ಇದು ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಇದು ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಏನೂ ಇಲ್ಲ. ಆದ್ರೆ ಜಗತ್ತಿನ ಒಂದು ಪ್ರತಿಶತ ಹೇಳ್ಬೇಕು ಅಂತಂದ್ರೆ 60-70 ಜನರಲ್ಲಿ ಇದು ಕಂಡು ಬಂದಿದೆ ಅಂತ ಅವರು ಕೂಡ ಒಂದು ಹೇಳಿದ್ದಾರೆ ಅವರ ಅನುಭವಗಳ ಮೂಲಕ. ಇದು ಏನಾಗುತ್ತೆ ಈ ದೇಜಾವು ಬಂದ ಮನಸ್ಸಿಗೆ ಅಂತಂದ್ರೆ, ನೀವು ಯಾವುದೋ ಒಂದು ಸೋಫಾ ಮೇಲೆ ಟಿವಿ ನೋಡ್ತಾ ಕೂತಿರ್ತೀರ, ಅಥವಾ ಎಲ್ಲೋ ಹೊರಗಡೆ ಏನೋ ಒಂದು ವಾಕಿಂಗ್ ಹೋಗಿರ್ತೀರ, ಅಥವಾ ಏನೋ ಒಂದು ಹಿಂಗೆ ಆಟ ಆಡಕ್ ಹೋಗಿರ್ತೀರ, ಏನೋ ನೋಡ್ತಾ ಇರ್ತೀರ. ಹಾಗೆ ನೀವು ಏನೋ ಯೋಚನೆ ಮಾಡ್ತಾ ಮಾಡ್ತಾ ಸೆಕೆಂಡರಿ ಮೆಮೊರಿಯಲ್ಲಿ ಕಳೆದು ಹೋಗ್ತಾ ಇರ್ತೀರ. ಸೊ ಅವಾಗ ಆ ಒಂದು ಸೀನ್ ನೋಡ್ಬೇಕಾದ್ರೆ ನಿಮಗೆ ಒಂದು ಮನಸ್ಸಿನಲ್ಲಿ ಇದ್ದಕ್ಕಿದ್ದಂಗೆ ಒಂದು ಭಾವನೆ ಬರುತ್ತೆ. ಅದು ಎಲ್ಲಿಂದ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಇದು ಏನ್ ನಡೀತಾ ಇದೆ ನನ್ನ ಕಣ್ಮುಂದೆ, ಇದು ಮುಂಚೆ ಯಾವಾಗ ನಡೆದಿತ್ತಲ್ಲ ಅಂತ ಭಾವನೆ ಬರುತ್ತೆ. ಅಂದ್ರೆ ಈಗ ನಾನು ಏನ್ ನೋಡ್ತಾ ಇದ್ದೀನಿ, ಇದು ಮುಂಚೆ ಯಾವಾಗ ನಡೆದಿತ್ತು, ನನ್ನ ಲೈಫಲ್ಲಿ ನಡೆದಿದೆ, ನಾನು ಇದನ್ನ ಮತ್ತೆ 2ನೇ ಸಲ ನೋಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ ಬರುತ್ತೆ. ಇದು ಎಷ್ಟು ಸ್ಟ್ರೇಂಜ್ ಆಗಿದೆ ಅಂತಂದ್ರೆ ತುಂಬಾ ಹೆದರಿಕೆ ಆಗುತ್ತೆ. ಇದನ್ನ ಯಾರು ಅನುಭವಿಸಿರ್ತಾರೋ ಅವರಿಗೆ ಮಾತ್ರ ಗೊತ್ತಾಗುತ್ತೆ. ಇದರಲ್ಲಿ ನಿಮ್ಮಲ್ಲೂ ಕೂಡ ಯಾರು ನೋಡ್ತಾ ಇದಿರಲ್ಲ, ಇದರಲ್ಲಿ ನಿಮ್ಮಲ್ಲೂ ಕೂಡ ಅನುಭವ ಆಗಿರಬಹುದು. ಇದಕ್ಕೆ ನಾವು ದೇಜಾವು ಅಂತ ಕರಿತೀವಿ. ಇದಕ್ಕೆ ರಿಸರ್ಚರ್ಗಳು ಟ್ರೈ ಮಾಡಿದ್ದಾರೆ, ಇದು ಯಾಕಾಗುತ್ತೆ ಈ ಮನಸ್ಸಿಗೆ, ಅಂದ್ರೆ ಒಂದ್ ನೋಡ್ತಾ ಇರೋದು ಮತ್ತೊಂದ್ಸಲ ಆಗಿದೆಯಲ್ಲ ಇದು, ಅಥವಾ 2ನೇ ಸಲ ಆಗ್ತಾ ಇದೆ ಅಂತ ಯಾಕೆ ಅನಿಸ್ತಾ ಇದೆ ಅಂತ ಹೇಳಿ ರಿಸರ್ಚ್ ಮಾಡಿದಾಗ ಇವರು 2 ಸಿದ್ಧಾಂತಗಳನ್ನ ಪ್ರತಿಪಾದನೆ ಮಾಡ್ತಾರೆ. ಅಂದ್ರೆ ಯಾಕೆ ಹೀಗಾಗುತ್ತೆ ಒಂದು ಮನಸ್ಸಿನ ಒಂದು ಈ ಒಂದು ನಿಗೂಢವಾಗಿರುವಂತ ಒಂದು ರಹಸ್ಯ ಯಾಕೆ ಆಗುತ್ತೆ ಅಂತ ನೋಡಿದಾಗ 2 ರೀಸನ್ ಕೊಡ್ತಾರೆ. ಅದರಲ್ಲಿ 1ನೇ ರೀಸನ್ ಏನು ಅಂತಂದ್ರೆ, ನಾವು ಯಾವ್ದಾದ್ರು ಅಂದ್ರೆ ಯಾವ್ದೋ ಬೇರೆ ಮೋಡಲ್ಲಿ ಇರ್ತೀವಿ, ಬೇರೆ ಏನೋ ನೆನೆಸ್ಕೊಳ್ತಾ ಇರ್ತೀವಿ, ಅವಾಗ ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರೆ ಅದನ್ನ ಕಂಪ್ಲೀಟ್ ಆಗಿ ಮಾಡಿರೋದಿಲ್ಲ. ಅಂದ್ರೆ ನೀವ್ ಏನಾದ್ರೂ ಒಂದು ಸೀನ್ ನೋಡ್ತಾ ಇದ್ದೀರಿ ಅಂತಂದ್ರೆ, ಅಥವಾ ಟಿವಿಯಲ್ಲಿ ಅಥವಾ ಏನಾದ್ರೂ ಒಂದು ಘಟನೆ ಆಗ್ತಾ ಇದೆ ಅಂತಂದ್ರೆ ಅದ್ರ ಬಗ್ಗೆ ಒಂದು 2-3 ಸೆಕೆಂಡ್ ನೋಡ್ಬಿಟ್ಟು ತಕ್ಷಣ ಅದನ್ನ ಬೇರೆ ಕಡೆ ಡಿಸ್ಟ್ರಾಕ್ಟ್ ಆಗಿರುತ್ತೆ ಮೈಂಡ್. ಅವಾಗ ಅದು ಮೆಮೊರಿ ಫಾರ್ಮ್ ಅಲ್ಲಿ ಉಳ್ಕೊಂಡಿರುತ್ತೆ. ಅದನ್ನೇ ನೀವು ನೆಕ್ಸ್ಟ್ ಸಲ ಮಾಡಿದಾಗ ಇದು ಆಗಿತ್ತಲ್ಲ ಅಂತ ಒಂದು ಭಾವನೆ ಬರುತ್ತೆ. ಆದ್ರೆ 1ನೇ ಸಲ ನಾವು ಅಷ್ಟೊಂದು ಗಮನ ಕೊಟ್ಟಿರದೆ ಇರೋ ಕಾರಣ 2ನೇ ಸಲ ಆದಾಗ ಇದು 2ನೇ ಸಲ ಆಗ್ತಾ ಇದೆ, ಆದ್ರೆ ಹಿಂದೆ ಹಾಗೆ ಇರ್ಲಿಲ್ಲ ಅಂತ ಒಂದು ಫೀಲಿಂಗ್ ಬರುತ್ತೆ. ಅಂದ್ರೆ ನಾ ಏನ್ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮಗೆ ಗೊತ್ತಿಲ್ದೇನು ಇದು ಆಗಿತ್ತಲ್ಲ ಹಿಂದೆ ಅಂತ ಅನಿಸುತ್ತೆ. ಇದು ಸ್ವಲ್ಪ ನಿಮಗೆ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರ್ಬೋದು. ಯಾಕೆ ಅಂತಂದ್ರೆ ಇದು ಎಕ್ಸ್ಪೀರಿಯನ್ಸ್ ಮಾಡಿದವರಿಗಷ್ಟೇ ಗೊತ್ತಾಗುತ್ತೆ. ಅದೇ ಘಟನೆ ನಿಮಗೆ ಅದು ಹಿಂದೆ ಆಗಿಲ್ಲ ಅಂತೇಳಿ ಕನ್ಫರ್ಮ್ ಇರುತ್ತೆ, ಆದ್ರೂ ಕೂಡ ಅದು ಆಗಿದೆಯಲ್ಲ ಅಂತೇಳಿ ಮನಸ್ಸಿಗೆ ಅನಿಸ್ತಾ ಇರುತ್ತೆ. ಅದು ಈ ತರ ಒಂದು ನೀವು ಡಿಸ್ಟ್ರಾಕ್ಟ್ ಆದಾಗ ಅಥವಾ 3-4 ಸೆಕೆಂಡ್ ಅಲ್ಲಿ ಅದನ್ನ ಗಮನ ಕೊಟ್ಟು ಮತ್ತೆ ತಕ್ಷಣ ವಾಪಸ್ ಬಂದಾಗ, ಇದು 1ನೇ ಸಿದ್ಧಾಂತದ ಪ್ರಕಾರ ಈ ತರ ಹೇಳ್ತಾರೆ. ಇನ್ನು 2ನೇ ಸಿದ್ಧಾಂತದ ಪ್ರಕಾರ ಯಾಕೆ ಹೀಗಾಗುತ್ತೆ ಅಂತಂದ್ರೆ, ನಮ್ಮ ಬ್ರೈನ್ ಒಳಗಡೆ, ಅಂದ್ರೆ ನಮ್ಮ ಬ್ರೈನ್ ಒಳಗಡೆ ಡಿಸ್ಫಂಕ್ಷನ್ಗಳು, ಅಂದ್ರೆ ಗ್ಲಿಚ್ ಅಂತ ಕರಿತೀವಿ. ಈಗ ನೀವು ಮೊಬೈಲ್ ಸ್ಕ್ರೀನ್ ಅನ್ನು ನೋಡಿದಾಗ ಅದು ಒಡೆದಾಗ ಅಲ್ಲಿ ಒಂದು ಗ್ಲಿಚ್ ಫಾರ್ಮ್ ಆಗುತ್ತಲ್ಲ, ಆ ತರ ಬ್ರೈನ್ ಅಲ್ಲಿ ಗ್ಲಿಚ್ ಫಾರ್ಮ್ ಆಗಿರುತ್ತೆ. ಸೊ ಈ ತರ ಗ್ಲಿಚ್ ಫಾರ್ಮ್ ಆದಾಗ ನೀವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೋಡ್ತಾ ಇರ್ತಕ್ಕಂಥ ಕಾನ್ಶಿಯಸ್ ಮೈಂಡ್ ಮತ್ತೆ ನಿಮ್ಮ ಮೆಮೊರೀಸ್ ಅನ್ನು ನೆನಪು ಮಾಡ್ತಕ್ಕಂಥ ಕಾನ್ಶಿಯಸ್ ಮೈಂಡಿನ ಒಂದು ಪಾರ್ಟ್ಸ್ ಏನಿರ್ತಾರೆ ಅವೆರಡು ಮಿಕ್ಸ್ ಆಗಿಬಿಡುತ್ತೆ. ಸೊ ಆದಾಗ ನಿಮಗೆ ಮೆಮೊರಿ ಯಾವುದು ಮತ್ತೆ ಪ್ರೆಸೆಂಟ್ ಮೂಮೆಂಟ್ ಯಾವ್ದು ನಡೀತಾ ಇದೆ ಅನ್ನೋದು ಗೊತ್ತಾಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹೀಗೆ 2 ಸಿದ್ಧಾಂತಗಳ ಮೂಲಕ ಈ ದೇಜಾವು ಯಾಕಾಗುತ್ತೆ ಅಂತ ಹೇಳಿ ರಿಸರ್ಚರ್ಗಳು ಅಂದ್ರೆ ಇದು ಪಾಸಿಬಿಲಿಟಿ ಅಂತ ಹೇಳಿದ್ದಾರೆ. ಇದೇ ಕಾರಣಕ್ಕೆ ಹಿಂಗಾಗುತ್ತೆ ಅಂತ ಹೇಳಕ್ ಬರಲ್ಲ. ಆದ್ರೆ ಇದು ಒಂದು ಬಹಳ ಸ್ಟ್ರೇಂಜ್ ಫಿನಾಮಿನಾ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನೀವ್ ಏನನ್ನೋ ಒಂದು ಮಾಡ್ತಾ ಇರ್ತೀರಾ, ಅಥವಾ ಏನೋ ಬರಿತಾ ಇರ್ತೀರಾ, ಅಥವಾ ಯಾವ್ದೋ ಒಂದು ಸಾಂಗ್ ಕೇಳ್ತಾ ಇರ್ತೀರಾ, ಇದ್ದಕ್ಕಿದ್ದಂಗೆ ಒಂದು ಫೀಲಿಂಗ್ ಬಂದ್ಬಿಡುತ್ತೆ ಮನಸ್ಸೊಳಗಿಂದ, ಇದು ಹಿಂದೆ ಎಲ್ಲ ಆಗಿತ್ತಲ್ಲ ಅಂತ. ಮೇ ಬಿ ಅವ್ರು ಹೇಳ್ದಂಗೆ ಇದು ಒಂದು ಗ್ಲಿಚ್ ಇರಬಹುದು, ಅಥವಾ ನಮಗೆ ತಿಳಿಲಾರ್ದಂತಹ ಇನ್ನೂ ಒಂದು ನ್ಯೂರೋಲಾಜಿಕಲ್ ಅಥವಾ ನಮ್ಮ ಮನಸ್ಸಿನ ಇನ್ನೊಂದು ರಹಸ್ಯವನ್ನು ಯಾರಾದ್ರೂ ಮುಂಚೆ ಕಂಡು ಹಿಡಿಯಕ್ಕೆ ಈ ತರ ಘಟನೆ ಇರಬಹುದು ಅಂತ ನನ್ನ ಒಂದು ಅನಿಸಿಕೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ನೀವು ಎಷ್ಟೇ ಬ್ರಹ್ಮಾಂಡಗಳ ರಹಸ್ಯವನ್ನು ತಿಳಿತಾ ಹೋದ್ರು ಕೂಡ ಅದು ನಿಮಗೆ ಯಾವ್ದೋ ಒಂದು ಫಾರ್ಮ್ ಅಲ್ಲಿ ಆನ್ಸರ್ ಸಿಗುತ್ತೆ. ಯಾರೋ ಒಂದು ರಿಸರ್ಚ್ ಮಾಡ್ತಾರೆ, ಅವ್ರು ಹಂಗೆ ಹೇಳ್ತಾರೆ, ಅವ್ರ ಒಪಿನಿಯನ್ ಬಹಳ ಜನ ಒಪ್ಕೊಳ್ತಾರೆ. ಆದ್ರೆ ಇಲ್ಲಿ ನಾವು ಮನುಷ್ಯರಾಗಿ ಲಿಮಿಟೆಡ್ ಪೀರಿಯಡ್ ಅಲ್ಲಿ ಬದುಕ್ತಿವಿ, 0 to 80, 70 ಅಷ್ಟೊತ್ತು ಬದುಕಿ ಸತ್ತು ಹೋಗ್ತೀವಿ. ಆದ್ರೆ ಇಷ್ಟರೊಳಗಡೆ ನಮ್ಮ ಕೆಲಸ ಏನು ಅಂತಂದ್ರೆ, ಇಂಥ ಒಂದು ಬ್ಯೂಟಿಫುಲ್ ಫಿನಾಮಿನಗಳು ಏನಿದಾವೆ, ಇಂಥ ಒಂದು ರಹಸ್ಯಮಯವಾದ ಒಂದು ಘಟನೆಗಳು ಏನಿದಾವೆ, ಇಂಥವನ್ನು ತಿಳ್ಕೊಂಡು ಎಂಜಾಯ್ ಪಟ್ಟು ವಿನಃ ಇದನ್ನೆಲ್ಲ ತುಂಬಾ ತಲೆ ಕೆಡಿಸ್ಕೊಂಡು ಮತ್ತೆ ಇದು ಯಾಕೆ ಆಗುತ್ತೆ,
ಈ ರಿಸರ್ಚ್ ಮಾಡಿದ್ರೆ ಇದೇ ಸತ್ಯ ಅಂತೇಳಿ ನಾವು ನಿರ್ಧಾರಕ್ಕೆ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ನಾವು ಇರುವಷ್ಟು ದಿನ ನಮ್ಮ ವೈಜ್ಞಾನಿಕ ಒಂದು ಚಿಂತನೆಗಳಿಂದ ಈ ನಮ್ಮ ಬ್ರಹ್ಮಾಂಡದಲ್ಲಿರೋ ಸತ್ಯಗಳನ್ನ ಮತ್ತು ಈ ತರ ಬ್ರಹ್ಮಾಂಡ ಇರ್ಲಿ, ನಮ್ಮ ಒಳಗಡೆ ಏನಾಗ್ತಿದೆ ಅಂತೇನೆ ನಮಗೆ ಕೆಲವೊಂದ್ಸಲ ಗೊತ್ತಿರೋದಿಲ್ಲ. ಸೊ ಈ ತರ ವಿಚಾರಗಳನ್ನ ತಿಳ್ಕೊಳ್ತಾ ನಾವು ಇನ್ನೂ ಕ್ಯೂರಿಯಾಸಿಟಿನ ಹೆಚ್ಚು ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.